ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿದೆ. ಮತ್ತೊಂದೆಡೆ ಕಲಬುರಗಿಯಲ್ಲಿ ಉಗ್ರರ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿರೋದು. ರಸ್ತೆಯಲ್ಲಿ ಪಾಕಿಸ್ತಾನ ಧ್ವಜವನ್ನ ಅಂಟಿಸಿ ತುಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಗಿರೋದ್ರಿಂದ ಪಾಕಿಸ್ತಾನದ ವಿರುದ್ಧ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಲಬುರಗಿ ಜನತೆ. ರಸ್ತೆಯಲ್ಲಿ ಪಾಕಿಸ್ತಾನ ಧ್ವಜವನ್ನ ಅಂಟಿಸಿ ತುಳಿದು ಆಕ್ರೋಶ ಹೊರಹಾಕಿರೋದು. ಕಲಬುರಗಿಯಲ್ಲಿ ಬಜರಂಗ ದಳದಿಂದ ವಿಭಿನ್ನವಾಗಿ ಪ್ರತಿಭಟನೆ ನಡೆದಿದೆ. ನಗರದ ಜಗತ್ ವೃತ್ತದ ಬಳಿ ಪಾಕ್ ಧ್ವಜವನ್ನ ತುಳಿದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರಿಂದ ಪಾಕಿಸ್ತಾನ ಧ್ವಜವನ್ನ ತೆರವು ಮಾಡಲಾಗಿದೆ. ಈ ರೀತಿಯಾಗಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರಲ್ಲಿಗೆ ಭೇಟಿ ಕೊಟ್ಟಿದ್ದು, ಒಂದು ಕಡೆ ಭದ್ರತೆ, ಮತ್ತೊಂದು ಕಡೆ ಪಾಕಿಸ್ತಾನದ ಧ್ವಜವನ್ನು ನೋಡಿ ಆ ರೀತಿ ರಸ್ತೆ ಮೇಲೆ ಅಂಟಿಸಿ ತುಳಿದು, ಅಂದರೆ ಹೋಗೋ ಬರೋರೆಲ್ಲ ತುಳ್ಕೊಂಡು ಹೋಗಿ ಅಂತ ವಿಭಿನ್ನವಾಗಿ ಇವರು ಬಜರಂಗ ದಳದಿಂದ ಪ್ರತಿಭಟನೆ ಮಾಡಿದ್ದು ವಿಭಿನ್ನವಾಗಿ. ಬಟ್ ಪೊಲೀಸರು ಆ ಜಾಗಕ್ಕೆ ಬಂದಿದ್ದು ಪ್ರತಿಭಟನೆ ಮಾಡ್ತಾ ಇದ್ದವ್ರನ್ನ ಎಚ್ಚರಿಸಿ ಮತ್ತು ಆ ಧ್ವಜವನ್ನು ಏನು ರಸ್ತೆ ಮೇಲೆ ಅಂಟಿಸಿದ್ರಲ್ಲ ಅವೆಲ್ಲವನ್ನು ಕೂಡ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಲಬುರಗಿಯಲ್ಲಿ ಆಗಿರುವಂಥ ಪ್ರತಿಭಟನೆ ಇದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ರಸ್ತೆಯಲ್ಲಿ, ನಡು ರಸ್ತೆಯಲ್ಲಿ ಉದ್ದಕ್ಕೂ ಕೂಡ ಪಾಕಿಸ್ತಾನದ ಧ್ವಜವನ್ನು ಅಂಟಿಸಿದ್ದಾರೆ. ಹೋಗೋ ಬರೋರೆಲ್ಲ, ವೆಹಿಕಲ್ಸ್ ಎಲ್ಲರೂ ಹೋಗಿ, ನಡ್ಕೊಂಡಾದರೂ ಹೋಗಿ, ಆದರೆ ತುಳ್ಕೊಂಡು ಹೋಗಿ. ಪಾಕಿಸ್ತಾನ ಈ ರೀತಿಯಾಗಿ ರಕ್ತಪಾತವನ್ನು ಏನು ಹರಿಸಿದೆ, ಹಾಗಾಗಿ ಅವ್ರ ವಿರುದ್ಧ ನಮ್ಮ ಆಕ್ರೋಶ ಈ ರೀತಿಯಾಗಿ ಅಂತ. ಪಾಕಿಸ್ತಾನದ ಜನರನ್ನು ಹೋಗಿ ತುಳಿಯೋಕ್ಕಾಗಲ್ಲ, ಅಥವಾ ಅಲ್ಲಿನ ಉಗ್ರರನ್ನು ನಾವು ಹೋಗಿ ಸದ್ಯಕ್ಕೆ ಡೈರೆಕ್ಟಾಗಿ ನಾವು ನೇರ ಹೋರಾಡೋಕ್ಕಾಗಲ್ಲ. ಹಾಗಾಗಿ ಅಂಥವರ ವಿರುದ್ಧ ನಮ್ಮ ಆಕ್ರೋಶವನ್ನು ಈ ರೀತಿ ನಾವು ವ್ಯಕ್ತಪಡಿಸ್ತೀವಿ ಅಂತೇಳಿ ಅಲ್ಲಿನ ಸ್ಥಳೀಯರೇನಿದ್ದಾರೆ, ಜನತೆ ಏನಿದ್ದಾರೆ, ಈ ರೀತಿಯಾಗಿ ರಸ್ತೆ ಮೇಲೆ ಆ ರಾಷ್ಟ್ರದ ಪಾಕಿಸ್ತಾನದ ಧ್ವಜವನ್ನು ಅಂಟಿಸಿ ತುಳಿದಿದ್ದಾರೆ. ತುಳಿಯೋದ್ರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಟ್ ಪೊಲೀಸರು ಬಂದು ಆ ಪಾಕಿಸ್ತಾನ ಧ್ವಜವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಕಲಬುರಗಿಯಲ್ಲಿ ವಿಭಿನ್ನವಾಗಿ ಮಾಡಿರುವಂಥ ಪ್ರತಿಭಟನಾ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲೇನೋ ಜನ ಸೇರ್ಕೊಂಡಿಲ್ಲ, ಅಥವಾ ಫ್ಲಾಗ್ ಹಿಡಿದು ಅಥವಾ ಫ್ಲೆಕ್ಸ್ ಹಿಡ್ಕೊಂಡು ಪ್ರತಿಭಟನೆ ಮಾಡಲಿಲ್ಲ. ವಿರೋಧ ಅಂತೇಳಿ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಘೋಷಣೆಗಳನ್ನು ಕೂಗಿಲ್ಲ. ಬದಲಿಗೆ ಪಾಕಿಸ್ತಾನ ಧ್ವಜವನ್ನು ಒಂದಷ್ಟು ಪ್ರಿಂಟ್ ತೆಗೆಸ್ಕೊಂಡು ಬಂದು ಕಲರ್ಫುಲ್ಲಾಗಿ ತೆಗೆಸ್ಕೊಂಡು ಬಂದಿದ್ದಾರೆ. ರಸ್ತೆಯಲ್ಲಿ ಅಂಟಿಸಿ ಹೋಗೋ ಬರೋರೆಲ್ಲರೂ ಕೂಡ ತುಳ್ಕೊಂಡು ಓಡಾಡಿ ಈ ರೀತಿಯಾಗಿ ನಮ್ಮ ಭಾರತದ ವಿರುದ್ಧ, ಭಾರತೀಯ ಪ್ರವಾಸಿಗರೇನಿದ್ದಾರೆ ಈ ರೀತಿ ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಅಂಥವರಿಗೆ, ಆ ಉಗ್ರರಿಗೆ ಕುಮ್ಮಕ್ಕು ಕೊಟ್ಟಿರೋದೇ ಪಾಕಿಸ್ತಾನ. ಇಂಥ ಪಾಕಿಸ್ತಾನಿಗಳಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅಂತೇಳಿ ಈ ರೀತಿಯಾಗಿ ಅವರು ಆಗ್ರಹಿಸ್ತಾ ಇರೋದು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಬಜರಂಗ ದಳದವರು ಈ ರೀತಿಯಾಗಿ ಪಾಕಿಸ್ತಾನದ ರಾಷ್ಟ್ರ ಧ್ವಜವನ್ನು ರಸ್ತೆಯಲ್ಲಿ ಅಂಟಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಬಂದಂಥ ಪೊಲೀಸರು ಏನಿದ್ದಾರೆ ಸದ್ಯಕ್ಕೀಗ ಅಲ್ಲೊಂದಷ್ಟು ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ. ಆಕ್ರೋಶ ಹೆಚ್ಚಾಗಿ ಏನಾದರೂ ಅಹಿತಕರ ಘಟನೆಗಳು ಜರುಗಿದ್ರೆ ಅಂತ, ಹಾಗಾಗಿನೇ ಜಾಗೃತಿ ವಹಿಸ್ತಾ ಇರೋದು. ಮತ್ತೊಂದು ಕಡೆ ಆ ಫ್ಲ್ಯಾಗ್ಗಳನ್ನೇನು ಇಲ್ಲಿ ಅಂಟಿಸಿದ್ದಾರಲ್ಲ ಅವನ್ನೆಲ್ಲವನ್ನೂ ಕೂಡ ರಿಮೂವ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರಂತೆ. ಯಾವುದೇ ರೀತಿಯಾಗಿ ಕೂಗಾಟ ಆಗಲಿ, ಅರ್ಚಾಟ ಆಗಲಿ, ಕೆಟ್ಟ ಘಟನೆಗಳಾಗದೇ ಇರಲಿ ಅನ್ನುವಂಥ ಕಾರಣಕ್ಕೆ ಪೊಲೀಸರಿಗೆ ಅಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಬಟ್ ಅಲ್ಲಿ ಹೋಗ್ತಾ ಇರುವಂಥವ್ರೆಲ್ಲರೂ ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ. ಅದನ್ನು ನೀವು ವಿಜುವಲ್ಸಲ್ಲಿ ನೋಡ್ಬೋದು. ಅಲ್ಲಿ
ರಾಷ್ಟ್ರಧ್ವಜವನ್ನು ಅಂಟಿಸಿರೋದನ್ನ ಗಮನಿಸ್ತಾ ಇದ್ದಾರೆ, ತುಳ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಮಾಡಬೇಕಾಗಿದ್ದು ಸರಿನೇ ಅನ್ನೋ ರೀತಿಯಾಗಿ ಅವರ ಬಿಹೇವಿಯರ್ ಇದೆ. ಸರ್, ಕಲಬುರಗಿಯಲ್ಲಿ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲಗಂಟಿಸಿದ್ರು ಅಂತ ಸರ್, ಈಗ ಪೊಲೀಸ್ ರಿಮೂವ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ನೀವು ಹೇಳಿದ್ರಲ್ಲ ಸರ್, ಕಲಬುರಗಿಯಲ್ಲಿ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲಗಂಟಿಸಿದ್ರು ಅಂತ ಸರ್, ಈಗ ಪೊಲೀಸ್ ರಿಮೂವ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ನೀವು ಹೇಳಿದ್ರಲ್ಲ ಸರ್, ಕಲಬುರಗಿಯಲ್ಲಿ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲಗಂಟಿಸಿದ್ರು ಅಂತ ಸರ್, ಈಗ ಪೊಲೀಸ್ ರಿಮೂವ್ ಮಾಡ್ತಾ ಇದ್ದಾರೆ.